ಅಭಿಮನ್ಯನ ಅಲ್ಲೇ ತಂದಕ್ಕೆ ಇವನು ವಸಂತನ ಮನೆ ಹತ್ರನೇ ಅಲ್ಲೇ ಮಲಗಿಸ್ಕೊಳೋದು, ಅದ್ರ ಜೊತೆನೆ ಬೆಂಕಿ ಹಾಕ್ಯಂಡು ಅದ್ರ ಜೊತೆನೆ ಮಲಗೋದು. ಅವನ್ನ ಅದು ಬಿಡಲ್ಲ, ಅದು ಅವನ್ ಬಿಡಲ್ಲ. ಆ ಶಿಕಾರಲ್ಲಿ ಕರ್ಕೋದು. ಅವನು ಆ ಭಾಗದ ಮುಸ್ಲಿಂ ಲೀಡರ್ ಅಂತ ಅವನು ಮಗಗೆ ಫೋನ್ ಮಾಡಿಬಿಟ್ಟಿದ್ದ, ಯಾವುದೋ ಬರ್ತಾ ಇದ್ದಾರೆ, ಹೋಗಿ ಹಿಡಿದು ನಮ್ದು ಕರ್ಕೊ ಹೋಗು ಅಂತ. ಕಾರ್ಗಿಲ್ ಅಲ್ಲಿ 4 ಬೆಟ್ಟಗಳ ಮಧ್ಯೆ ಒಂದು ದೊಡ್ಡ ಅಗಲ ಜಾಗದಲ್ಲಿ ಒಂದು ಮಿಲಿಟರಿ ಕ್ಯಾಂಪ್, ಅಲ್ಲಿ 3-4 ಹೆಲಿಕಾಪ್ಟರ್ಗಳಿದ್ದು. ಆ ವಿಮಾನ ಹಿಂಗೆ ಸುತ್ತುವರಿತಾ ಇರ್ತಲ್ಲ, ಎಲ್ಲ ಅದ್ರ ಮೇಲೆ ತಿರುಗಾಡಿ ಎಲ್ಲ ಬಗ್ಗಿ ನೋಡಿದು. ನಾನು ಮೊದಲು ಟೆರರಿಸ್ಟ್, ನಾನು ಆಮೇಲೆ ಒಂದು ಬಿಟ್ಟ ಗಾಡಿ, ಅದು ಯಾವ ಸ್ಪೀಡ್, ನಾನು ಸುಮ್ಮನೆ ಕೂತ್ಕೊಂಡೆ ಸತ್ರ ಸಾಯಿಲಿ ಅಂತ. ಸುತ್ತ ಎಲ್ಲ ತಂತಿ ಬಿಟ್ಟಿದ್ದಾರೆ, 4 ದೊಡ್ಡ ಬೆಟ್ಟಗಳ ಮಧ್ಯದಲ್ಲಿ. ಅದೊಂದು 100 ಎಕರೆ ಜಾಗ. ಅಲ್ಲಿ 2 ಹೆಲಿಕಾಪ್ಟರ್ಗಳು ನಿಂತವೆ. ಆ ಹೆಲಿಕಾಪ್ಟರ್ ನಮ್ಮ ಕಾಲ್ ಕೆಳಗೆ ಹೋಗೋದು, ನಾವು ಹೆಲಿಕಾಪ್ಟರ್ ಮೇಲಿದ್ದೀವಿ. ಅದೊಂದು ದೊಡ್ಡ ಗುಹೆ, ಅಲ್ಲಿ ಆ ಗುಹೆ ಒಳಗೆ 2 ಪಾರಿವಾಳ ಇರ್ತವೆ ಅಂತ ಓದಿದ್ದೆ. ನೋಡ್ತೀನಿ, ಅದೇನು ನನ್ನ ಅದೃಷ್ಟನೇ, ನಂಗೆ 2 ಪಾರಿವಾಳ ಕಂಡು. ಇಲ್ಲಿ ಜನ ಬಂದು ನಿಮ್ ತಲೆ ಕಡಿತಾರೆ ಅಂತ. ಆಮೇಲೆ ಕೈ ತೋರಿಸ್ತಾವ್ನು, 2 ಕೈ ಇಲ್ಲಿ ತೆಗಲಿದ್ದು. ಆಮೇಲೆ ನಾನು ಹಿಂಗೆ ತಲೆ ಬಗ್ಗಿಸಿ ಹೀಗಂದೆ. ಆಮೇಲೆ ಚಪಾತಿ ಹಾಕಿರು, ಇದು ಮಾಡೋದು, ಅವ್ರು ಹಿಂಗ್ ನಿಲ್ಲೋದು, ಇವ್ರು ಹಿಂಗ್ ನಿಲ್ಲೋದು ಎಲ್ಲ ಆಯ್ತು. ಸರ್ ಭೀಮಂದ್ ಹೇಗಿದೆ ಈಗ ಎಲ್ಲ? ಭೀಮ ಯಾಕ ತಣ್ಣಗಾಗಿದ್ದಾನೆ. ಒಂದು ಟೀಮ್ ಮಾತ್ರ ಬಿಡ್ತಾ ಇಲ್ಲ. ಅದು ಯಾವ್ದು ಅಂದ್ರೆ ಆಲ್ದೂರಿಗೆ ಹೋಗಿತ್ತಲ್ಲ ಒಂದು ಆನೆ ಟೀಮು, ಆಲ್ದೂರು ಚಿಕ್ಕಮಗಳೂರು ಭಾಗಕ್ಕೆ ಹೋಗಿ ವಾಪಸ್ ಬಂತಲ್ಲ, ಆ ಟೀಮ್ನ ಬಿಡ್ತಲೇ ಇಲ್ಲ. ಭೀಮ ಬಂದ ನಂತರನೇ ಎಲ್ಲ ಡಿಸ್ಟರ್ಬ್ ಆಗ್ಬಿಡ್ತಾವ. ವಿಕ್ರಾಂತ್ ಕ್ಯಾಪ್ಟನ್ ಮತ್ತೆ ವಿಕ್ರಾಂತ್ ಓಡೋದು ಬಿಟ್ರೆ ಬೇರೆ ಯಾವ್ರಿಗೆ ಅವೆರಡಕ್ಕೂ ಮದ ಬಂದಿತ್ತು. ಇವ್ ಹತ್ರ ಫೈಟ್ ಮಾಡಿ ಹೆದರಿ ಓಡಿದ್ದು. ಬೇರೆ ಆನೆಗಳಿಗೆ ಏನ್ ತೊಂದ್ರೆ ಇಲ್ಲ, ಅವಕ್ಕೆಲ್ಲ ಒಳ್ಳೆ ರಕ್ಷಣೆ ಸಿಕ್ತು. ಭೀಮ ಮೊನ್ನೆ ಒಬ್ಬನ ಮೇಲೆ ದಾಳಿನೇ ಮಾಡ್ಬಿಡ್ತಂತಲ್ಲ ಸರ್? ದಾಳಿ ಮಾಡೋದು ಅಂದ್ರೆ ಡೈರೆಕ್ಟ್ ದಾಳಿ ಸಿಕ್ಲಿಲ್ಲ. ಭೀಮ ಸುಮ್ಮನೆ ಅಲ್ಲಿ ರೆಸ್ಟ್ ತಗೊಂಡ್ ನಿಲ್ಬೇಕಾದ್ರೆ ಇವರೇ ಕಿತಾಪತಿ ಮಾಡಿ ಭೀಮಕ್ಕೆ ಕಲ್ಲು ಹೊಡೆದ್ರು. ಅವತ್ತು ಬೆಳಗ್ಗೆಗೆ ಇವ್ರ ಅದೃಷ್ಟ ಚೆನ್ನಾಗಿತ್ತು, ಬೆಳಗ್ಗೆನೆ ಮಳೆ ಬಂತು ಅವತ್ತು. ಅದು ಸೈಕ್ಲೋನ್, ಅದು ಯಾವ ಕಡೆಯಿಂದ, ಮಂಗಳೂರು ಕಡೆಯಿಂದ, ಅರಬ್ಬಿ ಸಮುದ್ರ ಕಡೆಯಿಂದ ಒಂದು ಸೈಕ್ಲೋನ್ ಉಲ್ಟಾ ಹೊಡಿತು. ಈ ಕಡೆಯಿಂದ ಬಂದು ಸೈಕ್ಲೋನ್ ಮತ್ತೆ ಅವತ್ತು ಬೆಳಗ್ಗೆ ಮಳೆ ಬಂತು. ಭೀಮ ಅಟ್ಟಿಸ್ಕೊಂಡು ಬರ್ಬೇಕಾದ್ರೆ ಅದಕ್ಕೆ ಕಂಟ್ರೋಲ್ ಸಿಕ್ಲಿಲ್ಲ, ಕಾಲು ಜಾರಕ್ಕೆ ಶುರುವಾಯ್ತು. ಹಾಗಾಗಿ ಈ ಕಲ್ಲು ಹೊಡೆದವರೆಲ್ಲ ಇವ್ರಿದಾರಲ್ಲ ತಪ್ಪಿಸ್ಕೊಂಡ್ರು. ಇಲ್ಲ ಅಂದ್ರೆ ಇವನು ಯಾರು ಒಬ್ಬರನ್ನ ಹಿಡ್ಕೊಂತಿತ್ತು. ಸರಿ, ಒಂದು ಆನೆ ರೆಸ್ಟ್ ತಗೊಂತೀರ, ಆನೆಗೆ ಯಾಕೆ ಕಲ್ಲು ಹೊಡಿಬೇಕು? ತಪ್ಪಲ್ವಾ? ಇದಾದ ನಂತರ ಇತ್ತೀಚೆಗೆ ನೀವು ನಮ್ಮ ಮತ್ತಿಗೋಡ್ ಕಡೆ ಹೋಗ್ತೀರಾ, ಏನೆಲ್ಲ ವಿಶೇಷ ಸರ್ ಮತ್ತಿಗೋಡ್ದು? ಅಲ್ಲಿ ಹೇಳ್ಕೇನ ಅಂತ ವಿಶೇಷ ಏನು ಕಾಣ್ಲಿಲ್ಲ. ನಮ್ಮಲ್ಲಿ ಹಿಡ್ದಿದ್ದ ಮಾರ್ಟಿನ್ ಆನೆ, ಸಾರಾ ಅಲ್ಲ, ಅದು ಸಾರಾ ಹೆಸರು ಆಮೇಲೆ ಬಂದಿದ್ದು. ಆ ಸಾರಾ ಎಸ್ಟೇಟಲ್ಲಿ ಹಿಡಿದಿ ಎತ್ತಿಗೆ ಸಾರಾ ಬಂತು. ನಾವು ಕಟ್ಟಿದ್ದು ಮಾರ್ಟಿನ್ ಅಂತಲೇ. ಒಂದು 7-5 ವರ್ಷದ ಮಾರ್ಟಿನ್ ಅಂತಲೇ ಹೆಸರು. ಆಗಲಿ, ಸಾರಾ ಮಾರ್ಟಿನ್ ಇತ್ತಲ್ಲ, ಅದ್ರ ಮಾವತ ಏನೋ ಮಾಡಿದ ಅಂತ ಅವನ್ನ ಸಸ್ಪೆಂಡ್ ಮಾಡಿರು. ಅದು ಒಬ್ಬನ್ನ ಹಾಕಿರು. ಹೊಸಬನ್ನ ಹಾಕಿ 2 ದಿವಸಕ್ಕೆ ಅದುವರೆಗೆ ಯಾರನ್ನೂ ಮೈಮೇಲೆ ಕೂರ್ಸ್ಕೊಂತಿರ್ಲಿಲ್ಲ. ಆ ಹೊಸಬನ್ನ ಹಾಕಿ ಕೂಡಲೇ ಅವನು ಹೋಗಿ ಅವನ್ನ ಪ್ರೀತಿಯಿಂದ ಮಾತಾಡಿಸಿ ಅದಕ್ಕೆಲ್ಲ ಇದು ಮಾಡಿ ಕೂಡಲೇ ಅವನ್ನ ಈಗ ಮೈಮೇಲೆ ಕೂರ್ಸ್ಕೊಂತ ಉಂಟು. ಅದೊಂದು ವಿಶೇಷ. ಇನ್ನೊಂದು, ಅಭಿಮನ್ಯನ ಅಲ್ಲೇ ತಂದಕ್ಕೆ ಇವನು ವಸಂತನ ಮನೆ ಹತ್ರನೇ ಅಲ್ಲೇ ಮಲಗಿಸ್ಕೊಳೋದು, ಅದ್ರ ಜೊತೆನೆ ಬೆಂಕಿ ಹಾಕ್ಯಂಡು ಅದ್ರ ಜೊತೆನೆ ಮಲಗೋದು. ಅದಾಗೆ ಅದು ಬಿಡಲ್ಲ, ಅದು ಅವನ್ ಬಿಡಲ್ಲ. ಆ ಥರ ಸಂಬಂಧ ಅವರಿಬ್ಬರದು. ಆಮೇಲೆ ಭೀಮ ಇರಲಿಲ್ಲ, ಭೀಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ ನಾವು ಬಂದ ಕೂಡಲೇ ಭೀಮನ್ ಕರ್ಕೊಬಂದು. ಆಮೇಲೆ ಆನೆ ಬರ್ತಾ ಇದೆನಾ ಸರ್ ಎಲ್ಲಾದ್ರೂ? ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು ಇಲ್ಲಿಗೆ, ಹೇಳಕ್ಕಾಗಲ್ಲ. ಆಮೇಲೆ ನಾವೊಂದು ಆನೆನ ಹಿಡಿದಿದ್ದು, ಶ್ರೀಕಂಠ ದತ್ತ ಒಡೆಯರ್. ಅದನ್ನ ಯಾಕೆ ನೆಗ್ಲೆಕ್ಟ್ ಮಾಡಿ ಅಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ಬಂದರೆ ಅದ್ರ ಮುಂದೆ ಅದರ ಆಳ್ತನ, ಅದರ ಭವ್ಯ ನಿಲುವಿಗೆ ಬೇರೆ ಯಾವ ಆನೆ ಇಲ್ಲ. ಅದನ್ನು ನೋಡ್ಕೊಂಡು ಬಂದೆ. ನೀವು ಇದಕ್ಕೆ ಹೋಗಿ ಹಿಮಾಲಯಗೆ, ಅಮರನಾಥಿಗೆ ಹೋಗ್ತೀರಾ? ಇದು ನಿಮಗೆ, ನೀವು ಹೇಗಿತ್ತು ಸರ್ ಅಮರನಾಥ ಯಾತ್ರೆ? ನಾನು ಹೊರಟೆ, ನನ್ನ ಜೊತೆ ಒಂದು 8 ಜನ ಹೊರಟರು. ಸೀದಾ ಏನು ಪ್ಲಾನ್ ಇಲ್ಲ, ಏನಿಲ್ಲ, ಒಟ್ಟಾರೆ ಹೋಗಿದ್ ನಾವು. ಎಲ್ಲರೂ ಪ್ಲಾನ್ ಹಾಕಿ ಹೋಗ್ತಾರಲ್ಲ. 8 ಜನ ಹೋದು, ಎಲ್ಲ ನಾವು ಲೋಕಲ್ ಹುಡುಗ್ರೆ. ಒಂದು ಸಾಯಂಕಾಲ ಹೋಗಿ ಅಲ್ಲೆಲ್ಲ ಬೆಂಗಳೂರಲ್ಲಿ ಒಂದ್ ಕಡೆ ಉಳ್ಕೊಂಡು, ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಏರ್ಪೋರ್ಟಿಗೆ ಹೋಗು. ಅಷ್ಟೊತ್ತಿಗೆ ಬಾಂಬೆಗೆ ಹೋಗೋದು ಒಂದು ಫ್ಲೈಟ್ ಇತ್ತು. ಎಲ್ಲರೂ ಬಾಂಬೆ ಫ್ಲೈಟಿಗೆ ಹೋಗ್ತಿದ್ವು. ಆಮೇಲೆ ಅಲ್ಲೊಂದ್ ಕಡೆ ಯಾರೋ ಹೇಳ್ದ, ಇಲ್ಲಿಂದ ಇದಕ್ಕೆ ಶ್ರೀನಗರಕ್ಕೆ ಒಂದು ಫ್ಲೈಟ್ ಇದೆ ಅಂತ. ಅದೆಷ್ಟ 3 ಗಂಟೆಗೆ 2 ಗಂಟೆಗೆ ಅಂತ. ನಾವು ಅಷ್ಟವರೆಗೆ ಅಲ್ಲೆಲ್ಲ ಊರೆಲ್ಲ ಇಡೀ ಫ್ಲೈಟು ಅವು ಇವು ನೋಡ್ಕೊಂಡು ಸುತ್ತ ಹೊಡ್ಕೊಂಡು ಇದ್ದು. ಆಮೇಲೆ ಒಂದು ಫ್ಲೈಟ್ ಬಂತು, ಹತ್ತಿ ಕೂತ್ಕೊಂಡು
ಸೀದಾ ಹೋಗಿ ಶ್ರೀನಗರದಲ್ಲಿ ಇಳಿದು ಶ್ರೀನಗರದಲ್ಲಿ ಎಲ್ಲ ಬಂದು ನಮಗೆ ಮುತ್ತಿಗೆ ಹಾಕಿದ್ರು. ಅದಕ್ಕಿಂತ ಮೊದಲು ಶ್ರೀನಗರಕ್ಕೆ ಫ್ಲೈಟ್ ಹೋಗಿ ಅಲ್ಲಿ ಏರ್ಪೋರ್ಟಲ್ಲಿ ನಮಗೆ 5 ನಿಮಿಷ ಇಳಿಯೋಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲೇನೋ ಬೇರೆ ಫ್ಲೈಟ್ ಬರೋದು ಎಂಥದೋ ಏನೋ. ಆಮೇಲೆ ಅವನು ಏನು ಮಾಡಿದ, ಇಡೀ ಶ್ರೀನಗರನ ರೌಂಡ್ ಹೊಡೆಯಕ್ಕೆ ಶುರು ಮಾಡಿದ. ಆವಾಗ ನಾನು ಶ್ರೀನಗರ ಆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಕಣಿವೆಗಳು ಎಂಥ ಖುಷಿ ಆಯಿತು. ಆಮೇಲೆ ಅದರಲ್ಲಿ ಖಾಲಿ ಇದ್ದು ಸೀಟು, ನಾವು ಮುಂದ್ಗಡೆ ಇದ್ದವ್ರು ಹಿಂದಕ್ಕೆ ಹೋಗಿ ಕೂರೋದು, ಹಿಂದಕ್ಕೆ ಹೋಗಿ ಮುಂದಕ್ಕೆ ಕೂರೋದು. ಆ ವಿಮಾನ ಹಿಂಗೆ ಸುತ್ತೊಳಿತಾ ಇರ್ತಲ್ಲ, ಎಲ್ಲ ಅದ್ರ ಮೇಲೆ ತಿರುಗಾಡಿ ಎಲ್ಲ ಖುಷಿಪಟ್ಟು ಎಲ್ಲ ಬಗ್ಗಿ ನೋಡಿದು. ಆಮೇಲೆ ಅಲ್ಲಿ ಶ್ರೀನಗರದಲ್ಲಿ ಇಳಿದು ಕೂಡಲೇ ದಿಲ್ಲಿಗೆ ಹೋಗೋದು ಅಂತ. ಆಮೇಲೆ ಅಲ್ಲಿ ಬೋಟ್ ಹೌಸ್ ಅಂತಲ್ಲ ಏನೋ ಅಲ್ಲಿ ಡಾಲ್ ಲೇಕ್ ಅಲ್ಲಿಗೆ ಹೋಗೋದು ಅಂತ ಆಯ್ತು. ನಾವು ಅಲ್ಲೇ ಡಿಸೈಡ್ ಮಾಡಿದ್ದು. ಆಮೇಲೆ ಒಂದು ಜನ ಬಂದ್ರು, ಯಾರೋ ನಮ್ಮ ಇದಕ್ಕೆ ಬನ್ನಿ ನಾನು ಅಂದೆ ಯಾವ್ದಕ್ಕೂ ಬೇಡ, ಮೊದ್ಲು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋದ್ರು ಡಾಲ್ ಲೇಕಿಗೆ, ಅಲ್ಲಿಂದ ಶ್ರೀನಗರ ಏರ್ಪೋರ್ಟ್ ಇಂದ. ಅಷ್ಟೊತ್ತಿಗೆ ನಾವು ಯಾರೋ ಬಂದ, ನಮ್ಮ ಇದಕ್ಕೆ ಬನ್ನಿ ಅಂತ ಆಯ್ತು ಅಂತ ಹೋಗಿ ಇದಕ್ಕೆ ಅಲ್ಲೊಂದು ಶಿಕಾರ್ ಅಂತಾರೆ ದೋಣಿಗೆ, ಆ ಶಿಕಾರಲ್ಲಿ ಕರ್ಕೋದು. ಅವನು ಆ ಭಾಗದ ಮುಸ್ಲಿಂ ಲೀಡರ್ ಅಂತ ಅವನು ಮಗಗೆ ಫೋನ್ ಮಾಡಿಬಿಟ್ಟಿದ್ದ, ಯಾವುದೋ ಬರ್ತಾ ಇದ್ದಾರೆ ಹೋಗಿ ಹಿಡಿದು ನಮ್ದು ಕರ್ಕೊ ಹೋಗು ಅಂತ. ಹೌದು. ಆಮೇಲೆ ಹೋದ್ಮೇಲೆ ನಾವು ಅವನಿಗೆ ಭಾರಿ ಖುಷಿ ಆಯ್ತು, ಯಾಕೆ ನಮ್ಮ ಭಾರಿ ಖುಷಿ ಪಟ್ಟರು. ಆಮೇಲೆ ಬೆಳಿಗ್ಗೆ ಎದ್ದು ಒಂದು ಟ್ಯಾಕ್ಸಿ ಮಾಡಿಕೊಟ್ಟ. ಅಲ್ಲಿಂದ ಬಾಲ್ತಾಲ್ಗೆ ನಾವು ಬಾಲ್ತಾಲ್ ಕಡೆಯಿಂದ ಹೋಗಿದ್ದು. ಅದು ಸೋನಾಮಾರ್ಗ್ ಮುಖಾಂತರ ಹೋಗ್ಬೇಕಿತ್ತು. ಅಲ್ಲಿಂದ ಬಾಲ್ತಾಲಿಂದ 25 ಕಿಲೋಮೀಟರ್ ದೂರದಲ್ಲಿ ಈಗ ಟೈಗರ್ ಕೇವ್ ಇದಾಯ್ತಲ್ಲ, ವಾರ ಆಯ್ತಲ್ಲ ಮೊನ್ನೆ, ಕಾರ್ಗಿಲ್, ಅಲ್ಲಿ 4 ಬೆಟ್ಟಗಳ ಮಧ್ಯೆ ಒಂದು ದೊಡ್ಡ ಅಗಲ ಜಾಗದಲ್ಲಿ ಒಂದು ಮಿಲಿಟರಿ ಕ್ಯಾಂಪ್, ಅಲ್ಲಿ 3-4 ಹೆಲಿಕಾಪ್ಟರ್ಗಳಿದ್ದು. ಅಲ್ಲಿ ಅದು ಬಾಲ್ತಾಲ್. ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ನಮ್ಗೊಂದು ಟ್ಯಾಕ್ಸಿ ಮಾಡಿಕೊಟ್ರು. ಅದು ಯಾವ್ದು ಟವೇರಾ ಗಾಡಿ, ಅದ್ರ ಮೇಲೆ ಮುಂದ್ಗಡೆ ಗ್ಲಾಸ್ ಮೇಲೆ ಮುದ್ದು ಅಂತ ಬರ್ದಿತ್ತು. ಯಾವ ಮುದ್ದು ಅಪ್ಪ, ನಮ್ಮ ಕಡೆ ಎಲ್ಲ ಮುದ್ದು ಅಂತ ಸಾಮಾನ್ಯ ಕಾರಣ ಹೆಸರು ಇರ್ತದೆ, ಇದು ಯಾವ ಮುದ್ದು ಅಂತ. ಅಷ್ಟೊತ್ತಿಗೆ ಒಬ್ಬ ಬಂದ, ಒಳ್ಳೆ ಕೆಂಪಗಿದ್ದ, ಒಳ್ಳೆ ರಫ್ ಅಂಡ್ ಟಫ್ ಆಗಿದ್ದ, ಒಳ್ಳೆ ಬಾಡಿ ಬಿಲ್ಡರ್ ಇದ್ದಂಗಿದ್ದ, ಭಾರಿ ಹತ್ರ ಇರ್ಲಿಲ್ಲ, ಇದು 6, 5, 7 ಹೈಟ್ ಇದ್ನೇನ. ಬಂದ, ಅವ್ನು ಪರಿಚಯ ಮಾಡ್ಕೊಂಡ ಅವ್ರ ಭಾಷೆಯಲ್ಲಿ, ಅಲ್ಲಿ ಬಾಲ್ತಾಲಿಗೆ ಬಿಡು, ಇಷ್ಟು ಬಾಡಿಗೆ ಅಂತ ಆಯ್ತು ಅಂತ ಕುತ್ಕೊಂಡು. ಆಮೇಲೆ ಅವನು ಹೋಗ್ತಾ ಹೇಳ್ದ, ನಾನು ಮೊದಲು ಟೆರರಿಸ್ಟ್, ನಾನು ಆಮೇಲೆ ಸರ್ಕಾರಕ್ಕೆ ಸರೆಂಡರ್ ಆದೆ, ನನ್ನ ಸ್ವಲ್ಪ ದಿವಸ ಜೈಲಲ್ಲಿ ಕೂರಿಸಿದ್ರು. ಆಮೇಲೆ ನನಗೆ ಈಗ ಸರ್ಕಾರನೇ ದುಡ್ಡು ಕೊಡ್ತು, ನಾನೀಗ ಟ್ಯಾಕ್ಸಿ ಇದು ನಂದೇ ಅಂದ. ಆಮೇಲೆ ಹೋಗ್ತಾ ಇದ್ದೀವಿ ಒಬ್ಬ ಅಡ್ಡ ನಿಂತ ಒಂದು ಚಿಕ್ಕ ಊರಲ್ಲಿ, ತೆಗೆದು ಅವನ ಮೇಲೆ ಬಿಟ್ಟ. ಅವನು ಓಡಿ ತಪ್ಪಿಸ್ಕೊಬಿಟ್ಟ. ಆಯ್ತಾ, ಓಹೋ ಅಂತ ನಾನು ಮುಂದೆ ನೋಡ್ತಿದ್ದೆ. ಅಷ್ಟೊತ್ತಿಗೆ ಅಲ್ಲಿ ಮುಂದೆ ಒಂದು ಚಿಕ್ಕದೊಂದು ಊರು, ಯಾರೋ ಒಂದು ಬಸ್ಸಿಂದ ಒಂದು ಬಾಟ್ಲಿ ಹೆಸರು, ಅದು ಇವನು ಗಾಡಿ ಮೇಲೆ ಬಿತ್ತು, ಖಾಲಿ ಬಾಟ್ಲಿ. ಇಳಿದು ಹೋಗಿ ಆ ಬಸ್ ಒಳಗೆ ಹೋಗಿ ಯಾರಿಗ ಒಂದು ಕೊಟ್ಟು ಇಳಿದು ಬಂದ. ಓ, ಇವನು ಭಾರಿ ಹುಷಾರು ಅಂತ. ಆಮೇಲೆ ಒಂದು ಬಿಟ್ಟ ಗಾಡಿ, ಅದು ಯಾವ ಸ್ಪೀಡ್, ನಾನು ಸುಮ್ಮನೆ ಕೂತ್ಕೊಂಡೆ ಸಾತ್ರ ಸಾಯ್ಲಿ ಅಂತ. ಇನ್ನೇನ್ ಮಾಡೋದು, ಅದು ಎಂತ ಪಾತಾಳ. ಆಮೇಲೆ ಎಲ್ಲ ಹಿಂಗೆ ಕರುಸೆಲ್ಲ ಸುಮಾರು ಅಲ್ಲಿಂದ 60-80 ಕಿಲೋಮೀಟರ್ ಅಲ್ಲಿಂದ ಬಾಲ್ತಾಲ್. ಆಮೇಲೆ ತಗೊಂಡೋಗಿ ಬಿಟ್ಟ. ಆಮೇಲೆ ನಾನು ನಾಡಿದ್ದು ಬರ್ತೀನಿ ಅಂತ. ಆಮೇಲೆ ಅದಕ್ಕಿಂತ ಮೊದಲು ಒಂದು ID ಕಾರ್ಡ್ ತೋರಿಸ್ದ. ಈ ID ಕಾರ್ಡ್ ಇದ್ರೆ ನಾವು ಎಲ್ಲಾ ಕಡೆಗೂ ಹೋಗ್ಬೋದು, ನಮ್ಗೇನು ಪಾಸ್ಪೋರ್ಟ್ ಬೇಕಾಗಿಲ್ಲ. ಸರಿ ಅಂದು. ಒಳ್ಳೆ ಕೆಂಪಗಿದ್ದ ಮಾತ್ರ ಹುಡುಗ, ಒಳ್ಳೆ ಗಡ್ಡ ಬಿಟ್ಕೊಂಡು, ಏನೊಂದು 20-30 ವರ್ಷ ವಯಸ್ಸು. ನಾನು ಬಾಲ್ತಾಲಿಗೆ ಹೋದು, ನನಗೆ ಹಳೇ ಯಾವುದೋ ಇಂಗ್ಲೀಷ್ ಫಿಲ್ಮ್ ನೋಡಿದಂಗಾಯ್ತು. ಸುತ್ತ ಎಲ್ಲ ತಂತಿ ಬಿಟ್ಟಿದ್ದಾರೆ, 4 ದೊಡ್ಡ ಬೆಟ್ಟಗಳ ಮಧ್ಯದಲ್ಲಿ. ಅದೊಂದು 100 ಎಕರೆ ಜಾಗ. ಅಲ್ಲಿ 2 ಹೆಲಿಕಾಪ್ಟರ್ಗಳು ನಿಂತವೆ. ಇಲ್ಲೆಲ್ಲ ಡೇರೆಗಳು, ಇಲ್ಲೆಲ್ಲ ಊಟದ್ದು ಇದು, ಅದಕ್ಕೇನೋ ಹೇಳ್ತಾರೆ, ಫ್ರೀ ಊಟ ಕೊಡ್ತಾರೆ. ಅದೇನೋ ಲಂಗರ್ ಅಂತ ಬೇರೆ ಎಂತದೋ ಹೆಸರು ಹಿಂದಿಯಲ್ಲಿ. ಫ್ರೀ ಊಟ ಕೊಡ್ತಾರೆ, ಅಲ್ಲಿ ಫ್ರೀ ಊಟ. ಆಮೇಲೆ ಅಲ್ಲಿ ಯಾರೋ ಒಬ್ಬ ನಮ್ಗೆ ಕರೆದ, ಅಲ್ಲಿ ಟೆಂಟಲ್ಲಿ ಇಷ್ಟು ದಪ್ಪ ಇರೋದ ಕೌದಿಗಳು ಕೊಟ್ಟ ಮಲಗಕ್ಕೆ. ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಎದ್ದೋಗ್ಬೇಕು. ಅಲ್ಲಿಂದ ನಡೆಯ ಶುರು ಆಗೋದು. ಚಪಾತಿಗಳನ್ನೆಲ್ಲ ತಿಂದಾಯ್ತು. ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದು ಅಲ್ಲಿ ಹೋಗಿ ನಮ್ದು ಎಲ್ಲ ಸರ್ಟಿಫಿಕೇಟ್ ಅವು ಇವು ಎಲ್ಲ ಚೆಕ್ ಮಾಡ್ತಾರೆ. ಅಂದ್ರೆ ನೀವು ಹೋಗೋದು ಫಿಕ್ಸ್ ಆಗಿಬಿಡುತ್ತೆ. ನಾವು ಹೋಗಿ ತಲುಪಿ ಆಯ್ತು ಬಾಲ್ತಾಲಿಗೆ. ಸೋನಾಮಾರ್ಗವಾಗಿ ಹೋದ್ ನಾವು. ಅಲ್ಲಿಂದ 60-70 ಕಿಲೋಮೀಟರ್ ದೂರ ಹೋಗಿ ಆಯ್ತು. ಆಮೇಲೆ ಬೆಳಿಗ್ಗೆ ನಡೆಯಕ್ಕೆ ಶುರು ಮಾಡಿದ್ವು. ನಡೆದು ಕುದುರೆ ಮೇಲೆ ಹೋಗ್ತಾ ಇದ್ರು. ನಾವು ನಡೆದು ಹೋಗಿ ನನಗೆ ಸುಮಾರು ಒಂದು ಈ ರೀತಿ ಬೆಟ್ಟಗಳು ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅಂತ ಬೆಟ್ಟಗಳೇ ಇಲ್ಲ. ಅಲ್ಲಿ ಎಲ್ಲೋ ತಳದಲ್ಲಿ ಒಂದು ಬಿಳಿ ಗೆರೆ ಎಳ್ದಂಗ ಆಗ್ತಿತ್ತು ನದಿ. ದೊಡ್ಡ ಬೆಟ್ಟಗಳು. ಆ ಎದುರಿಗೆ ಬೆಟ್ಟಗಳಲ್ಲೆಲ್ಲ ಸ್ವಲ್ಪ ಕುದುರೆಗಳೆಲ್ಲ ಮೇಯ್ತಾ ಇದ್ವು. ಅಂದ್ರೆ ಅಲ್ಲಿ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಲೋಕಲರ್ಗಳು. ಆಮೇಲೆ ಅಲ್ಲಿ ಒಂದು ಹೆಲಿಕಾಪ್ಟರ್ ಬರ್ತಾ ಇತ್ತು.
ಹೆಲಿಕಾಪ್ಟರ್ ಹೋಗೋರು ಹೋಗ್ಬೋದು. ಆ ಹೆಲಿಕಾಪ್ಟರ್ ನಮ್ಮ ಕಾಲ್ ಕೆಳಗೆ ಹೋಗೋದು, ನಾವು ಹೆಲಿಕಾಪ್ಟರ್ ಮೇಲಿದ್ದೀವಿ. ಇಷ್ಟೇ ಅಗಲ ರಸ್ತೆ. ಆಮೇಲೆ ಅಲ್ಲೊಂದ್ ಕಡೆ ಹೋಗ್ಬೇಕಾದ್ರೆ ಒಂದು ಮುದುಕಿ ಕೂತಿತ್ತು. ಅದಕ್ಕೇನು ಅದು ಅಲ್ಲಿ ಕುರಿಗಳು ಸಾಕೋದು. ಅಲ್ಲಿ ಕುರಿಗಳು ನಾನು ಅದೇ ಫಸ್ಟ್ ಜೀವನದಲ್ಲಿ ನೋಡಿದ್ದು. ಇಷ್ಟಿಷ್ಟು ಉದ್ದ ಆದ್ರು ಬಾಲಗಳು. ಫೋಟೋ ಎಲ್ಲ ತಕ್ಕಂಡೆ. ಎದುರಿಗೊಂದು ಎಂದೋ ಒಂದು ಭಯಂಕರ ಒಂದು ಬೆಟ್ಟ ಇತ್ತು. ಎಲ್ಲ ನನಗೆ ಅದನ್ನ ನೋಡಿದ್ರೆ ನಮ್ಮ ಕೈಲಾಸ ಪರ್ವತ ಹಂಗೆ ಕಾಣ್ತಿತ್ತು. ಆದ್ರೆ ಕೈಲಾಸ ಪರ್ವತ ಇರೋದೇ ಎಲ್ಲೋ, ಇದೆಯಲ್ಲೋ, ಇದೇ ಬೇರೆ ಬೇರೆ ಲೊಕೇಶನ್, ಇದೇ ಚೇಂಜ್. ಹೋಗಿ 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 ನಾನೊಂದು 20,000 ಅಡಿ ಎತ್ತಕ್ಕೆ ಹೋದ ಕೂಡಲೇ ನಂಗೆ ಆಕ್ಸಿಜನ್ ಸಾಲಿಲ್ಲ. ನನ್ನ ಬಾಡಿಗೆ ಸಾಲಿಲ್ಲ. ನಮ್ಮ ಕಡೆ ನಮ್ಮ ಹುಡುಗರುಗಳಿಗೆ ಏನಾಗಿರ್ಲಿಲ್ಲ. ನಾನು ಆವಾಗ 115-120 kg ಇದ್ದೆ. ಇವರೆಲ್ಲ ಸ್ವಲ್ಪ ಹೆಂಗ್ ಮತ್ತೆ ಜೊತೆಗೆ ವೆಯ್ಟ್ ಕಡಿಮೆ. ನನಗೆ ಉಸಿರಾಡಕ್ಕೆ ಆಗ್ಲೇ ಇಲ್ಲ. ಏನು ಅಂತ ಉಸಿರಾಡಿದ್ರೆ ಈಗ ಒಂಥರ ಶಕ್ತಿ ಬರ್ತದಲ್ಲ, ಏನು ಬರ್ತಿರ್ಲಿಲ್ಲ. ಹೊಟ್ಟೆ ಒಳಗೆ ಶ್ವಾಸಕೋಶದೊಳಗೆ ಗಾಳಿ ಹೋಗ್ತದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಕಾಲೆಲ್ಲ ಹೇಳ್ತಾ ಬಂತು. ಸುಮ್ಮನೆ ಕುತ್ಕೊಂಡೆ. ಏನು ಕಾಣ್ತಾ ಇದೆ, ಇನ್ನೊಂದು 5 ಕಿಲೋಮೀಟರ್ ದೂರದಲ್ಲಿ, 5 ಕಿಲೋಮೀಟರ್ ಅಂದ್ರೆ ಇಲ್ಲಿ 5 ಕಿಲೋಮೀಟರ್ ಅಲ್ಲ, ಅಲ್ಲಿ 5 ಕಿಲೋಮೀಟರ್, ಅಲ್ಲಿ 5 ಕಿಲೋಮೀಟರ್ ಅಂದ್ರೆ ಹಿಂಗೆ ಹತ್ತಿ ಹೋಗ್ಬೇಕು, ಹಿಂಗೆ ಇಳ್ದು ಹೋಗ್ಬೇಕು. ಒಂದು ಹೆಜ್ಜೆ ತಪ್ಪಿರೋ 1,000 ಅಡಿ ಆಳಕ್ಕೆ ಹೋಗ್ತೀವಿ. ಮೂಳೆನೂ ಸಿಕ್ಕಲ್ಲ. ಕುತ್ಕೊಂಡು ಅಷ್ಟು ದೂರದಿಂದ ಬಂದು ನನಗೆ ಹೋಗಕ್ಕಾಗ್ತಾ ಇಲ್ಲ. ಸತ್ರ ಸಾಯಲಿ, ಹೆಂಗಾರ ಹೋಗ್ಬೇಕು ಅಂತ ಎದ್ದಿತ್ತರೆ ನನ್ನ ಕಾಲು ಹಿಂಗೆ ಸ್ಟ್ರೈಟ್ ಬೀಳ್ತಿರಲಿಲ್ಲ, ಹಿಂಗೆ ಡೊಂಕಾಗ್ತಿದ್ದು. ಅಷ್ಟಿಗೆ ನನ್ನ ಮನಸ್ಸಲ್ಲೇ ಒಂಥರ ಸಿಟ್ಟು ಬಂತು, ಬೇಜಾರ ಬಂತು. 4-5 ಸತಿ ಕಾಲ ನೆಲಕ್ಕೆ ಬಡಿದು ಹೊರಗೆ ಉಸಿರು ಎಳ್ಕೊಂಡು ಸತ್ರ ಸಾಯೋದು ಅಂತ ನಡೆಯಕ್ಕೆ ಶುರು ಮಾಡಿದೆ. ಸ್ವಲ್ಪ ದೂರ ನಡ್ಕೊಳ್ಳೆ ಸರಿಯಾಗ್ಬಿಟ್ಟು. ಅದು ಆಮ್ಲಜನಕ ಕಡಿಮೆ ಆಗಿದ್ದು. 20,000 ಅಡಿ ಅಂದಾಜು ಎತ್ತರದಲ್ಲಿ ಹೋಗಿ 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 ಹೋದು ಲಾಸ್ಟಿಗೆ ಆ ಅಮರನಾಥ ಗುಹೆ ಹತ್ರ ತಲುಪಿದ್ದು. ಊಟ ಕೊಡೋದು ಒಂದಿದೆ, ಅಲ್ಲಿ ಮಲಗಕ್ಕೂ ವ್ಯವಸ್ಥೆ ಇತ್ತು. ಈ ಊಟನೂ ಬೇಡ ಏನು ಬೇಡ, ಹೊರಟಿದೀವಲ್ಲ ಅಂತ. ಅಷ್ಟಿಗೆ ನಾವು 5 ಗಂಟೆಗೆ ಹೊರಟರು ಬೆಳಿಗ್ಗೆ. ಒಂದು ಅದ್ರ ಮಧ್ಯೆ ಒಳ್ಳೊಳ್ಳೆ ಫಾಲ್ಸ್ಗಳು. ನಾನು ಒಂದು ಫಾಲ್ಸಲ್ಲಿ ಹೋಗಿ ಒಂದು ಸ್ವಲ್ಪ ತಲೆ ಕೊಟ್ಟೆ. ಅಲ್ಲಿ ನೀರು ಎಲ್ಲ ಕೊರಿತಾ ಇತ್ತು, ಆ ಬೇಸಿಗೆ ಆದ್ರೂ. ಆಮೇಲೆ ಅಲ್ಲಿಂದ ಹೋಗಿ ಮೇಲೆ ಹೋದಾಗ ನಾನು ಅದ್ರ ಬಗ್ಗೆ ಭಾರಿ ಓದಿದ್ದೆ. ಅಲ್ಲಿ ಆ ಗುಹೆ ಒಳಗೆ 2 ಪಾರಿವಾಳ ಇರ್ತವೆ ಅಂತ ಓದಿದ್ದೆ. ನೋಡ್ತೀನಿ, ಅದೇನು ನನ್ನ ಅದೃಷ್ಟನೇ, ನಂಗೆ 2 ಪಾರಿವಾಳ ಕಂಡು. ಅಂದ್ರೆ ಅದು ನಮ್ಮ ಧರ್ಮಗ್ರಂಥದ ಪ್ರಕಾರ ಅದು ಶಿವ ಪಾರ್ವತಿ ಅಂತ. ಅವು 2 ಪಾರಿವಾಳ ಸಿಕ್ಕಿ ನೋಡಿ ಕೂಡಲೇ ನಂಗೆ ಭಾರಿ ಖುಷಿ ಆಯ್ತು. 2 ಪಾರಿವಾಳ ಆ ಗುಹೆ ಒಳಗಿದ್ದು. ಅದೊಂದು ದೊಡ್ಡ ಗುಹೆ. ಆ ಕಡೆ ನೋಡ್ಬೇಕಾರೆ ಇದು ಲಿಂಗ. ಅದಕ್ಕೆಲ್ಲ ಕೈ ಮುಗಿದು ಬಂದು ಅಲ್ಲಿ ಕೆಳಗೆ ಬಂದೆ. ಅಷ್ಟೊತ್ತಿಗೆ ಒಂದು ಪಾಯಸ, ಒಂದು 5-6 ಚಪಾತಿ ತಿಂದು ಒಳ್ಳೆ ನಿದ್ದೆ ಮಾಡಿದೆ. ಅಲ್ಲಿ ಮಲಗಕ್ಕೂ ಉಂಟು ವ್ಯವಸ್ಥೆ. ಬೇಕಾದ್ರೆ ಅಲ್ಲೇ ರಗ್ಗೆಲ್ಲ ಕೊಡ್ತಾರೆ. ಅಲ್ಲೊಂದು ಕೌದಿ ಅಂತ ಕೊಡ್ತಾರೆ. ಅದಕ್ಕೆ ಏನೋ ಹಿಂದಿಯಲ್ಲಿ ಏನೋ ಹೇಳ್ತಾರೆ, ರಜಾಯಿ ಮಲಿಗೆ ಒಳ್ಳೆ ನಿದ್ದೆ ಮಾಡಿದೆ. ಆಮೇಲೆ ಏನಾಯ್ತು, ನಮ್ಮಲ್ಲಿ 4 ಜನಿಗೆ ಆಗ್ಲಿಲ್ಲ ನಡೆಯಕ್ಕೆ. ನಾವು 4 ಜನ ಏನು ವೆಸ್ಟರ್ನ್ ಘಾಟ್ ಎಲ್ಲ ದಿನಕ್ಕೆ 15-20 ಕಿಲೋಮೀಟರ್ ನಡೆಯೋದು 4 ಜನ ಇದ್ದು. ನಾವು 4 ಜನಗಳಿಗೆ ಮಾತ್ರ ವಾಪಸ್ ನಡೆಯಕ್ಕಾಗಿದೆ, ಅವ್ರಿಗೆ ನಡೆಯಕ್ ಆಗ್ಲಿಲ್ಲ. ಅವರೆಲ್ಲ ಕಾಲಲ್ಲ ಹಿಂಗಾಗಿ ಅವ್ರನ್ನ ಇದ್ರಲ್ಲಿ ಕಳಿಸ್ತು. ನಾವೆಂದು ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಅಂತ, ಹೆಲಿಕಾಪ್ಟರ್ ಅಲ್ಲಿ ಬೇಡ, ನಾವು ಕುದುರೆ ಮೇಲೆ ಹೋಗ್ತೀವಿ. ನಾವು ವಾಪಸ್ ನಡ್ಕೊ ಬರ್ಬೇಕಾದ್ರೆ ಪೂರ್ತಿ ನಡೆದು ಅಷ್ಟೊತ್ತಿಗೆ ಏನಾಯ್ತು, ನಾವು ಹಿಂಗ್ ನಡ್ಕೋಬೇಕಾದ್ರೆ ಮೇಲಿಂದ ಏನು ಮೇಲೆ ಈ ರೀತಿ ಇದ್ರ ಮೇಲೆ ಅಂದ್ರೆ ಬೆಟ್ಟ ಈ ರೀತಿ ಇತ್ತಲ್ಲ, ಅಲ್ಲಿಂದ ಒಂದು ಕಲ್ಲು ಉರುಡಿ ಬಂದು ನನ್ನ ಮನಸ್ಸು ಕುರಿಗಳು ಮೇಯ್ತಿದ್ದು. ಕುರಿ ಕಾಲಿಗೆ ಸಿಕ್ಕೇನ ಒಂದು ಇಷ್ಟಪದ ಒಂದು ಕಲ್ಲು ಉರುಡಿ ಬಂದು ನನ್ನಿಂದ ಒಂದು 20 ಅಡಿ ದೂರದಲ್ಲಿದ್ದ ಒಂದು ತಲೆಗೆ ಬಿತ್ತು. ಅವನೇ ಅಲ್ಲಿಗೆ ಬಿದ್ದೋದ. ತಾಲೆಲ್ಲ ರಕ್ತ ಸುರಿತು. ಅಷ್ಟೊತ್ತಿಗೆ ಆಮೇಲೆ ಅಲ್ಲಿ ಒಂದು ಟರ್ನು ಇಲ್ಲ ಒಂದು ಕಲ್ಲು ಬಂಡೆ, ಅಲ್ಲಿ ಒಂದೊಂದು ರೈಫಲ್ ಹಿಡ್ಕೊಂಡು ಕೂತಿರ್ತಾರೆ ನಮ್ಮ ಸೈನಿಕರು. ನಮ್ಮ ನೋಡಿ ಒಂದ್ಸತಿ ಈಗ ನಾವು ಒಂದ್ಸತಿ ಅವ್ರ ಜೊತೆ ಹೋಗಿ ಅವ್ರಿಗೆಲ್ಲ ಸೆಕೆಂಡ್ ಕೊಟ್ಟು ಫೋಟೋ ಎಲ್ಲ ತೆಗಿಸ್ಕೊಂಡು ಖುಷಿ ಆಗ್ತದೆ. ಅವರಿಗೂ ಖುಷಿ ಆಯ್ತು, ನಮಗೂ ಖುಷಿ ಆಗೋದೇನು, ನಮ್ಮ ಕಾಯಕ್ಕಿದ್ದಾರೆ ಅಂತ. ಆಮೇಲೆ ಒಂದು ಕಲ್ಲು ಬಂಡೆ ಇಷ್ಟಪ್ಪಂದು ಬಿದ್ದು ಅವನ ತಲೆ ಎಲ್ಲ ಭಾಗ ಆಗಿ ಅವನ್ನ ಹೊತ್ಕೊಂಡು ಹೋದ್ರು. ಆಮೇಲೆ ಅದ್ ಮೇಲಿಂದ ಕಲ್ಲು ಉರುಡಿ ಬಂದಿದ್ದು ನನ್ನಿಂದ 20 ಅಡಿ ದೂರದಲ್ಲಿ. ನಾವು ಬರ್ಬೇಕಾದ್ರೆ ವಾಪಸ್ಸು ನಾವು ಭಾರಿ ಖುಷಿಯಲ್ಲಿ ಬಂದು ಭಾರಿ ನಿಧಾನಾಗ ನಡ್ಕೊಂಡು ಅಲ್ಲಿ ಪೂರ್ತಿ ಎಲ್ಲವೂ ನೋಡಿ, ಎಲ್ಲವೂ ಒಂಥರ ಅನುಭವಿಸಿ, ಎಲ್ಲವೂ ಮುಟ್ಟಿ ಕಲ್ಲೆಲ್ಲ ಎಸ್ಕಂತ ಬಂದು ಕೆಳಗಡೆ ನಮ್ಮ ಕ್ಯಾಂಪಿಗೆ ಬರ್ಬೇಕಾದ್ರೆ 8 ಗಂಟೆ ಆಯ್ತು ರಾತ್ರಿ. ಅಲ್ಲಿ 8 ಗಂಟೆ ಆದ್ರೂ ಸೂರ್ಯ ಮುಳುಗಲ್ಲ, ಒಳ್ಳೆ ಬೆಳಕೆ ಇತ್ತು. ಆಮೇಲೆ ಅಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ವೈಷ್ಣವಿ ದೇವಸ್ಥಾನಕ್ಕೆ ಹೋಗೋದು ಅಂತ ಇತ್ತು. ಆಗ್ಲಿಲ್ಲ, ಕೈ ಎಲ್ಲ ತೊಡೆ ಅಂತ ಕಾಲು ಇಡಕ್ಕೆ ಆಗ್ತಿಲ್ಲ. ದೇವ್ರ ದರ್ಶನ ಹೇಗಾಯ್ತು? ಚೆನ್ನಾಗಾಯ್ತು. ಎಲ್ಲರನ್ನು ಬಿಡ್ತಾರೆ ಕ್ಯೂ ಅಲ್ಲಿ ಏನು ಕ್ಯಾಮ್ರಾ ಏನು ತಗೊಂಡು ಹೋಗಂಗಿಲ್ಲ, ಮೊಬೈಲ್ ಎಲ್ಲ. ಅಲ್ಲಿ ಸ್ಟೆಪ್ ಹತ್ತಿ ಹೋಗ್ಕೊಳ್ಳಿ. ಆಮೇಲೆ ಅಲ್ಲೇ ಒಂದು ಫಾಲ್ಸ್ ಇದೆ, ಅದ್ರಲ್ಲಿ ಅಲ್ಲೇ ಒಂದು ಕ್ಯಾನಲ್ಲಿ ನೀರು ಹಿಡ್ಕೊಂಡು ತಂದೆ ನಾನು. ಆ ನೀರು ಭಾರಿ ಚಂದ ಇತ್ತು ಕುಡಿಯೋಕೆ. ಅದನ್ನ ಊರಿಗೆ ತಂದಿದ್ದೆ ನಾನು. ಅಲ್ಲಿ ಸಿಗ್ತದೆ, ಅವ್ರು ಮಾರ್ತಾರೆ ಅಂತ ಕಾಣ್ತದೆ. ಅದನ್ನ ನಾನೇ ಹಿಡ್ಕೊಂಡು ಬಂದೆ. ಅಲ್ಲಿ ಆ ಫಾಲ್ಸ್ ಹತ್ರಕ್ಕೆ ಹೋಗಿ ಆ ಗುಹೆ ಮೇಲಿಂದ ಒಂದು ನೀರು ಬಂದು ಆಮೇಲೆ ಅದೆಲ್ಲ ಆಯ್ತು. ವಾಪಸ್ ಅಷ್ಟೇ. ಮತ್ತೆ ನಮ್ಗೆ ಅವನೇ ಬಂದ, ಮುದ್ದಾಸ್ವಾರ್ ಅಂತ ಅವನೇ. ಸ್ವರತಿಗಂತೂ ಅವನೆಲ್ಲ ಹೋಗ್ಬೇಕಿಂತಂತೆ ಭಯಂಕರ ಸ್ಪೀಡ್ ಹೊಡಿತಿದ್ದು. ನಾನು ಫ್ರಂಟ್ ಬೇರೆ ಕೂತ್ಕೊಂಡಿದ್ದೆ.
ಹೀಗೆ ನೋಡಿದ್ರೆ ಅಲ್ಲೆಲ್ಲೋ ತಳದಲ್ಲಿ ಒಂದು ಇಷ್ಟು ದಪ್ಪ ಮನೆಗಳು ಕಾಣ್ತಿದ್ದವು. ಅವಾಗಲೂ ಯೋಚನೆ ಮಾಡಿದೆ ಅವನು ಹೊಡೆಯೋ ಸ್ಪೀಡಿಗೆ ಹೋದ್ರೆ ಹೋಗೋದು ಅಂತ ಇನ್ನೇನು ಮಾಡೋದು ಅಂತ ಸೇಫಾಗಿ ತಂದು ಅಲ್ಲಿಗೆ ದಾಲ್ ಇದುಂಟಲ್ಲ ಅಲ್ಲಿಗೆ ನಿಲ್ಲಿಸಿದ. ಅಲ್ಲಿಂದ ನಮ್ಗೆ ಅವರು ಅಲ್ಲಿ ಇನ್ನೊಂದು ಗಾಡಿ ಮಾಡಿ ಕೊಟ್ರು ಅವರೇ ಇವು ಬಾರಿ ಒಳ್ಳೆ ಇವರು ಅಂತ ಹೇಳಿ ನಾವು ಅಲ್ಲಿ ಅವಾಗ ಯಾವ ಮುಸ್ಲಿಂ ಹಬ್ಬ ಯಾವ್ದೋ ನಾನೆಲ್ಲ ಮಕ್ಳಿಗೆಲ್ಲ ಒಂದು 10 ರೂಪಾಯಿ ಎಲ್ಲ ಕೊಟ್ಟೆ. ಅದು ಅವ್ರಿಗೆ ಇಷ್ಟ ಆಯ್ತು ಅಂತ ಕಾಣ್ತದೆ ಅಲ್ಲಿ ಜನಗಳಿಗೆ, ಅಲ್ಲಿದ್ದರಿಗೆ. ಹಂಗಾಗಿ ನಮ್ಮನ್ನು ಭಾರಿ ಚಂದ ಮಾತಾಡಿಸಿ ನಮ್ಮನ್ನ ಜಮ್ಮುಗೆ ಒಂದು ಕಳಿಸಿರು. ಒಬ್ಬ ಅವನು ಹಿಂದೂ ಡ್ರೈವರು. ಆಮೇಲೆ ಅವನ ಗಾಡಿಯಲ್ಲಿ ಬಂದು ಬರ್ತಾ ಎಲ್ಲಿ ನಿಲ್ಸಕ್ಕೆ ಹೇಳಿದ್ರು ಅವ್ನು ನಿಲ್ಲಿಸ್ತಿರ್ಲಿಲ್ಲ. ಅವ್ನು ಏನು ಹೇಳ್ತಿದ್ದೆ ಗೊತ್ತಾ, ಇಲ್ಲೆಲ್ಲರ ನಿಲ್ಸಿರೆ ಇಲ್ಲಿ ಜನ ಬಂದು ನಿಮ್ಗೆ ತಲೆ ಕಡಿತಾರೆ ಅಂತ. ಅಲ್ಲಿ ಭಾರಿ ಟೆರರಿಸ್ಟ್ ರೋಡ್ ಸೈಡೆಲ್ಲ ಇರೋರು ಯಾರನ್ನು ನಂಬೇಡಿ, ಅವ್ರನ್ನ ನೋಡಕ್ಕೆ ಹೋಗ್ಬೇಡಿ ಅಂತ. ಆಮೇಲೆ ಅಲ್ಲೆಲ್ಲೋ ತಂದು ಅಲ್ಲೊಬ್ಬ ಪಂಡಿತ ಇದ್ದ, ಅವನ ತೋಟದ ಹತ್ರ ನಿಲ್ಸಿರು. ಅವ್ನು ಬಂದು ನಮ್ಮ ಎಲ್ಲ ಮಾತಾಡಿಸಿದ ಜಮ್ಮು ಹತ್ರ. ಅಲ್ಲಿ ಚೀನಬ್ ನದಿ ಏನೋ ಭಾರಿ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಅದು ಯಾವ ಪಾತಾಳದಲ್ಲಿ ಹೋಗ್ತಿತ್ತು, ಅದ್ರ ಮೇಲೆ ಒಂದು ಬ್ರಿಡ್ಜ್ ಕಟ್ಟಿದ್ರು. ಅಲ್ಲಿಂದ ಜಮ್ಮುಗೆ ಬಂದ ಕೂಡಲೇ ನಮ್ಗೆ ಏನು ಅನಿಸ್ತು, ಇದು ಯಾವುದೋ ನಾವು ಇಂಡಿಯಾಕ್ಕೆ ಬಂದು ಅನಿಸ್ತಿತ್ತು. ಅಲ್ಲಿ ನಾವು ಇಂಡಿಯಾದಲ್ಲಿ ಇದ್ದೀವಿ ಅನ್ನಿಸ್ತಿರ್ಲಿಲ್ಲ. ನಗರದಲ್ಲಿ ಒಂದು ಗೋಡೆ ಮೇಲೆ ಬರ್ದಿದ್ದ ವೆಲ್ಕಮ್ ತಾಲಿಬಾನ್ ಅಂತ ಒಂದು ಬರ್ದಿದ್ರು, ಪೇಂಟಲ್ಲಿ ತಾಲಿಬಾನ್ ಅಂತ ಬರ್ದಿದ್ರು. ಆಮೇಲೆ ನನಗೆ ಅನ್ನಿಸ್ತು, ಇಲ್ಲಿ ಇಷ್ಟೊಂದು ಒಂದು ನಾಯಿ ಸಂತೆ ಟೆರರಿಸ್ಟ್ ಗುಂಪಿದಾವೆ, ಇನ್ನು ತಾಲಿಬಾನು ಬೇಕಾ ಇವರಿಗೆ ಅಂತ ಅಲ್ಲೊಂದು ಗೋಡೆ ಮೇಲೆ ಬರ್ತಿದ್ರು. ಆಮೇಲೆ ಶ್ರೀನಗರ ಅಲ್ಲೊಂದು ಲಾಲ್ ಚೌಕ ಮೋಹನ್ ಡೇಂಜರ್ ಜಾಗ, ಈಗೆಲ್ಲ ಸರಿಯಾಗಿದೆ. ಆ ಕಾಲದಲ್ಲಿ ನಾವು ಹೋದಾಗ ಅಲ್ಲೆಲ್ಲ ತಲೆನೇ ಕಡಿಯೋದು ಏರಿಯಾ. ನಾವು ಹೋಗೋಕ್ಕಿಂತ ಒಂದು ವಾರದ ಹಿಂದೆ ಒಬ್ಬ 12 ವರ್ಷದ ಹುಡುಗ ಒಂದು ಜನ BSF ಅವರನ್ನು ಹೊಡೆದಾಕಿದ್ದ. ಆಮೇಲೆ ನಾವು ಹೋದಾಗ ಒಂದು ವಾರದಲ್ಲಿ ಏನೂ ಆಗಲಿಲ್ಲ. ನಾವು ಅಲ್ಲಿಂದ ಜಮ್ಮುಗೆ ಬಂದು ಅಲ್ಲೊಂದು ಕಾಳಿ ಮಾತಾ ದೇವಸ್ಥಾನಕ್ಕೆ ಹೋದು. ನಾವು ಬಂದು 2-3 ದಿವಸಕ್ಕೆ ಹೆವಿ ರೈನ್ ಬಂದು ಆ ದೇವಸ್ಥಾನ ಕೋಟೆ ಎಲ್ಲ ಹೋಯ್ತು. ಅದೇನೆ 1000 ವರ್ಷದ ಹಿಂದೆ ಕಟ್ಟಿದ್ದು ದೇವಸ್ಥಾನ. ಆ ಒಂದು ವಾರದಲ್ಲಿ ಅಲ್ಲಿ ಏನೂ ಆಗಲಿಲ್ಲ. ಜಮ್ಮುಗೆ ಬಂದು ಕೂಡಲೇ ಅಲ್ಲಿ ಬೋರ್ಡು ಎಲ್ಲ ನೋಡಿ ನಾವೇನು ಇಲ್ಲೇ ಇಂಡಿಯಾದಲ್ಲಿ ಇದ್ದೀವಿ ಅನಿಸ್ತು. ಅಷ್ಟವರಿಗೆ ಅನಿಸ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಉಳಿದು ಅಮೃತ್ಸರ್ಗೆ ಬಂದು ಆಮೇಲೆ ರಾತ್ರಿ ಇದಕ್ಕೆ ಹೋದು ಗೋಲ್ಡನ್ ಟೆಂಪಲ್ಗೆ. ಅಲ್ಲೆಲ್ಲ ಗೋಲ್ಡನ್ ಟೆಂಪಲ್ಗೆ ಮೇಲೆಲ್ಲ ಗೋಡೆಗೆಲ್ಲ ಚಿನ್ನ ತೆಗೆದು ಹಾಕ್ಯಾರೆ. ಆಮೇಲೆ ಅಲ್ಲಿ ನಮಗೆಲ್ಲ ಊಟ ಕೊಟ್ಟರು. ನಾನು ಏನಾಯ್ತು, ತಟ್ಟೆ ಇತ್ತು, ಕೂತಿದ್ದೆ ಎಲ್ಲ. ಒಬ್ಬ ಚಪಾತಿ ತಂದ, ನಾನು ತಟ್ಟೆ ಹಿಂಗಂದೆ, ಹಿಂಗಂದ, ಹಿಂಗೆ ಕೈಯಲ್ಲಿ ತಗೊಂಡೋಗಿ ಹೋದೆ, ಹಿಂಗಂದ. ಆಮೇಲೆ ಕೈ ತೋರಿಸ್ದೆ ಅವನು, 2 ಕೈಯಲ್ಲಿ ತೆಗೆಲಿದ್ದು. ಆಮೇಲೆ ನಾನು ಹಿಂಗೆ ತಲೆ ಬಗ್ಗಿಸಿ ಹೀಗಂದೆ. ಆಮೇಲೆ ಚಪಾತಿ ಹಾಕಿರು. ಆಮೇಲೆ ನಾನು ಅವನಿಗೊಂದು ಕೈ ಮುಗಿದೆ, ಅವನಿಗೆ ಖುಷಿ ಆಯಿತು. ನಾವು ಎಷ್ಟು ಬೇಕಷ್ಟು ಚಪಾತಿ ಹಾಕಿ ತಿಂದು ಅಲ್ಲೇ ಉಳಿದು ಅಮೃತ್ಸರದಲ್ಲಿ ಒಂದು ಲಾಡ್ಜ್ ಮಾಡ್ಕೊಂಡು ಉಳಿದು. ಆಮೇಲೆ ಅವತ್ತೇ ಅಮೃತ್ಸರದಲ್ಲೇ ಇಂಡಿಯಾ ಪಾಕಿಸ್ತಾನ ಗೇಟ್ ಉಂಟಲ್ಲ, ಅಲ್ಲ ಗಡಿ, ವಾಘಾ ಬಾರ್ಡ್ರಿಗೆ ಹೋದು. ವಾಘಾ ಬಾರ್ಡ್ರಿಗೆ ಹೋದಾಗ ಮಧ್ಯಾಹ್ನ ಅಲ್ಲಿ ಹೀಟು, ಸೌತ್ ಕೆನರಾ ಹೀಟ್ಗಿಂತ ಜಾಸ್ತಿ ಹೀಟು. ಒಂದು ಮಳೆ ಬಂತು. ಅಷ್ಟೊತ್ತಿಗೆ ಈ ನೇರ್ಲೆಣ್ಣೆಲ್ಲ ಮಾರ್ತಾ ಇದ್ರು. ನೋಡೋಣ ಈ ನೇರ್ಲೆಣ್ಣೆ ಹೇಗೆ ಅಂತ. ನಮ್ಮಲ್ಲಿ ದೊಡ್ಡ ನೇರ್ಲೆಣ್ಣೆ ಇರ್ತಲ್ಲ ಅದೇ ಒಂದು ಸ್ವಲ್ಪ ತಿಂದು ಕೆಲವು ಜೋಬಲ್ಲಿ ಇಟ್ಕೊಂಡಿದ್ದೆ. ಹೌದು, ಅಲ್ಲೇ ಹೋಗ್ಬೇಕಾದ್ರೆ ಪಾಕಿಸ್ತಾನ ನಮ್ಮ ಬಾರ್ಡ್ರು, ಆ ಕಡೆ ಪಾಕಿಸ್ತಾನದವರು, ಆ ಕಡೆ ಪಾಕಿಸ್ತಾನ ಸೈನಿಕರು, ಈ ಕಡೆ ನಮ್ಮವರು ಎಲ್ಲ. ನನಗೊಂದು ಯಾವನ ಒಂದು ದೊಡ್ಡ ಫ್ಲಾಗ್ ಕೊಟ್ಟ. ನಾನು ಇಡೀ ಸುತ್ತಾ ಇದ್ದೆ. ಅಲ್ಲೂ ಹೋದ ಕೂಡಲೇ ಅದು ಏನೋ ಒಂಥರ ಮನ್ಸಿಗೆ ಬರ್ತದೆ. ಅಷ್ಟೊತ್ತಿಗೆ ಅಲ್ಲಿ ಏನೇನೋ ಇದೆಲ್ಲ ಆಯಿತು. ಇದು ಮಾರ್ಚ್ ಪಾಸ್ಟು, ಅದು ಕಾಲೆತ್ತದು, ಇದು ಮಾಡೋದು, ಅವ್ರು ಹಿಂಗೆ ನಿಲ್ಲೋದು, ಇವ್ರು ಹಿಂಗೆ ನಿಲ್ಲೋದು ಎಲ್ಲ ಆಯಿತು. ಆಮೇಲೆ ಬಿಟ್ಟರು ನಮ್ಮನ್ನು. ಅದಕ್ಕಿಂತ ಮೊದಲು ನಮ್ಮ ಜೋಬಲ್ಲಿ ಏನು ಒಂದು ವಸ್ತು ಬಿಡಲಿಲ್ಲ. ಆಮೇಲೆ ನಾನು ಪಾಕಿಸ್ತಾನ ಗೇಟ್ ಹತ್ರಕ್ಕೆ ಹೋಗಿ ಒಂದು ಸ್ವಲ್ಪ ಆಮೇಲೆ ವಾಪಸ್ ಬಂದು ಅಲ್ಲಿಂದ ಬೆಳಿಗ್ಗೆ ಅಮೃತ್ಸರದಿಂದ ಮತ್ತೆ ದೆಹಲಿಗೆ ಬಂದು. ಅಷ್ಟೊತ್ತಿಗೆ ಏನಾಯಿತು, ನಾವು ರೈಲ್ವೆ ಟಿಕೆಟ್ ಬುಕ್ ಮಾಡಿದ್ದು. ನಾವು ಡೈರೆಕ್ಟ್ ಅಮೃತ್ಸರದಿಂದ ಡೆಲ್ಲಿಗೆ ಬರೋದು ಯಾವುದೋ ಒಂದು ಟ್ರೈನ್ ಹತ್ಬೇಕು. ಯಾವ್ದೋ ಒಂದು ಟ್ರೈನ್ ಹತ್ಕೋತೀವಿ. ಅವನೆಲ್ಲೋ ಹರಿಯಾಣ ಹೋಗಿ ಎಲ್ಲೆಲ್ಲ ಹೋಗಿ ಒಂದು ಭಯಂಕರ ಒಂದು ಗದ್ದೆ, 2 ಸೈಡು, ಅದು ಎಷ್ಟೋ ಕಿಲೋಮೀಟರ್ ಬರೀ ಗದ್ದೆನೆ, ಭತ್ತನೆ. ಹರಿಯಾಣ ಭತ್ತ ಬೆಳಿತಾರೆ. ಆಮೇಲೆ ಅಷ್ಟೊತ್ತಿಗೆ ಕೂತಿದ್ದೆ. ನಮ್ಮ ಊರಿಂದ ಒಂದು ಫೋನ್ ಬಂತು. ಏನು ಅಣ್ಣ, ಹಿಂಗೆ ಅದು ಕ್ಲೇಶ್ಪುರ ಮತ್ತೆ ನಮ್ಮ ಮೂಡಿಗೆರೆ ಬಾರ್ಡ್ರಲ್ಲಿ ಒಂದು ಊರು ಇದೆ, ಚಕ್ಕುಡಿಗೆ. ಅಲ್ಲಿಗೆ ಆನೆ ಬಂದವೆ. ಆನೆ ಬಂದು 2 ಗಂಡು ಆನೆ ಬಂದವೆ ಅಂತ. ಯಾರು ಹೋಗ್ಬೇಡಿ, ಅವು ಅಟ್ಯಾಕ್ ಮಾಡೋ ಚಾನ್ಸ್ ಇದೆ. ಅಷ್ಟೊತ್ತಿಗೆ ಯಾರು ಹೋಗ್ಬೇಡಿ, ಅವು ಪಾಡಿಗೆ ಹೋಗ್ತಾವೆ, ಸುಮ್ಮನಿರಿ ಅಂತ. ನಾನು ಅವಾಗ ಅಮೃತ್ಸರ ಮತ್ತು ಹರಿಯಾಣ ಮಧ್ಯದಲ್ಲೆಲ್ಲೋ ಇದ್ದೀನಿ. ಇಲ್ಲ, ಬಹುಶಃ ಹರಿಯಾಣ ಡೆಲ್ಲಿ ಮಧ್ಯದಲ್ಲಿ ಬರ್ತಾ ಇದ್ದೀನಿ AC ಇದರಲ್ಲಿ. ಅಷ್ಟೊತ್ತಿಗೆ ಮತ್ತೊಂದು ಫೋನ್ ಬಂತು. ಯಾಕೆ ಕೊಡ್ದೆ? ಆಮೇಲೆ ಕೊಡಿ ಅವನಿಗೆ ಫೋನ್. ಯಾಕೆ ಕೊಡ್ದೆ? ನೋಡಿ, ಅವನು ನಮ್ಮ ಇದು ಸಕಲೇಶ್ಪುರಕ್ಕೆ ಬಾರ್ಡ್ರಿಗೆ ಬಂದ ಆನೆನ ಮೂಡಿಗೆರೆ ಕಡೆಗೆ ಓಡಿಸ್ತಾ ಇದ್ದಾನೆ, ನಮ್ಮ ಬಾರ್ಡ್ರಿಗೆ ಯಾಕೆ ಓಡಿಸ್ಬೇಕು? ಆಮೇಲೆ ಇವನು ಕರೆಸಿ
ಅಲ್ಲೇ ಕೂತ್ಕೊಂಡು ಒಂದು ಪಂಚಾಯಿತಿ ಮಾಡಿ ಕಂಪ್ಲೇಂಟ್ ಕೊಡ್ಬೇಡ ಮರಯ ಅದು ಆನೆ ವಿಚಾರಕ್ಕೆ ಯಾಕೆ ಹೊಡೆದಾಡ್ಕೇತೀರಿ ಹುಡುಗರ ತಾಲೂಕಿಗೆ ಹೋದ್ರೇನು ಸಕಲೇಶ್ಪುರ ತಾಲೂಕಿಗೆ ಹೋದ್ರೇನು ಅಂದೆ ಅದೊಂದು ಆಚೆಗೆ ಹೇಮಾವತಿ ಹೊಳೆ ದಾಟಿದೆ ಈ ಭಾಗದಲ್ಲಿ ಮೂಡಿಗೆರೆ ಸಕಲೇಶ್ಪುರ ಬಾರ್ಡ್ ಹೇಮಾವತಿ ನದಿ ದಾಟಿದೆ ಬೇಲೂರು ಅಷ್ಟೊತ್ತಿಗೆ ಡೆಲ್ಲಿ ಬಂದು ರಾತ್ರಿ ಆಗ್ಬಿಡ್ತು ಆಮೇಲೆ ಯಾವನ್ ರೈಲಲ್ಲಿ ಹೋಗ್ತಾನೆ ಮರ 3 ದಿವಸ ಬೆಳಿಗ್ಗೆ ಫ್ಲೈಟಲ್ಲಿ ಹೋಗೋಣ ಅಂತ